ನಮ್ಮ ಅಡುಗೆ ಮನೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳು ಎಷ್ಟು ಸಾಮಾನ್ಯವಾಗಿ ಬಿಟ್ಟಿವೆ ಅಂತಂದರೆ ನಾವು ಅವುಗಳ ಬಗ್ಗೆ ಎರಡನೇ ಯೋಚನೆಯನ್ನೇ ಮಾಡ್ತಾ ಇಲ್ಲ. ಆದರೆ ಅಲ್ಯೂಮಿನಿಯಂ ಪಾತ್ರೆಗಳ ಬಳಕೆಯಿಂದ ಆರೋಗ್ಯದ ಮೇಲಾಗುವ ಗಂಭೀರ ಪರಿಣಾಮಗಳ ಬಗ್ಗೆ ಇತ್ತೀಚಿನ ವೈಜ್ಞಾನಿಕ ಅಧ್ಯಯನಗಳು ಸಾರುತ್ತಿರುವ ಸಂಗತಿಗಳನ್ನು ತಿಳಿದರೆ ನಿಜಕ್ಕೂ ನೀವು ಬೆಚ್ಚಿ ಬೀಳ್ತೀರಾ. ಈವರೆಗೆ ನಾವು ಅಲ್ಯೂಮಿನಿಯಂ ಕುಕ್ಕರ್ಗಳಲ್ಲಿ ಬೇಯಿಸಿ ತಿಂದದ್ದು ಅನ್ನವನ್ನಲ್ಲ, ಬದಲಿಗೆ ಅನ್ನದೊಂದಿಗೆ ಬೆರೆತ ಘನ ಘೋರ ವಿಷವನ್ನು ಎಂಬುದು ಅರಿವಿಗೆ ಬರುತ್ತಿದ್ದಂತೆ ಇನ್ನೆಂದಿಗೂ ಕುಕ್ಕರ್ಗಳ ಸಹವಾಸವೇ ಬೇಡ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಿಮ್ಮ ಮೆದುಳು ಇದರಿಂದ ನಿಷ್ಕ್ರಿಯವಾಗಿ ನೀವು ಭಾರೀ ಸಮಸ್ಯೆಗೆ ತುತ್ತಾಗುವ ಎಲ್ಲ ಅಪಾಯವನ್ನು ತರುತ್ತಿವೆ. ನಿಮ್ಮ ಅಡುಗೆ ಮನೆಯ ಪಾತ್ರೆಗಳು ಮೂತ್ರಪಿಂಡ ಸೇರಿದಂತೆ ಹಲವು ಅಂಗಾಂಗಗಳ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರಲಿದೆ ಈ ಅಲ್ಯೂಮಿನಿಯಂ ಅಂತ ಕಟುವಾದ ಎಚ್ಚರಿಕೆಯನ್ನು ನೀಡುತ್ತಿವೆ ಸ್ವತಃ ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಯನಗಳು. ನಮಸ್ಕಾರ, ನಾನು ನಿಮ್ಮ ರಾಧಾಕೃಷ್ಣ ಭಟ್ಟಿ. ಹಸಿರುವಾಸಿ ಹೊಸ ಸಂಗತಿಯೊಂದನ್ನು ಇವತ್ತು ನಿಮ್ಮ ಮುಂದೆ ಹೊತ್ತು ತರುತ್ತಿದೆ. ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರಿಬೇಡಿ, ಹಾಗೂ ಆಲ್ ಅಂತ ಒತ್ತಿ ಹೊಸ ಸಂಗತಿಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲ್ಗೆ ಬಂದು ಬೀಳ್ತಾ ಇರ್ತವೆ. ಹೌದು, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ದಿನಕ್ಕೆ 5 ಮಿಲಿಗ್ರಾಂ ಅಲ್ಯೂಮಿನಿಯಂ ಸೇವನೆ ಸುರಕ್ಷಿತ ಎನ್ನಲಾಗ್ತಾ ಇದೆ. ಆದರೆ ಒಮ್ಮೆ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡಿದಾಗ ಆಹಾರದೊಳಗೆ 1 ರಿಂದ 2 ಮಿಲಿಗ್ರಾಂ ಅಲ್ಯೂಮಿನಿಯಂ ಬೆರೆಯುತ್ತದೆ ಅಂತ ಹೇಳ್ತದೆ ಅಧ್ಯಯನ. ಹಾಗಾದರೆ 3 ಹೊತ್ತು ನಾವು ಅದನ್ನೇ ಬಳಸೋದ್ರಿಂದ ಸಹಜವಾಗಿ ದಿನಕ್ಕೆ ಏನಿಲ್ಲ ಅಂತಂದರೂ 6 ಮಿಲಿಗ್ರಾಂಗಿಂತ ಹೆಚ್ಚು ಅಲ್ಯೂಮಿನಿಯಂ ಅಂಶ ನಮ್ಮ ದೇಹವನ್ನು ಸೇರ್ಕೊಳ್ತಾ ಇದೆ. ಇದು ದೀರ್ಘಕಾಲದಲ್ಲಿ ಗಂಭೀರವಾದಂಥ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತಂದರೆ ನಿಮಗೆ ಹೆದರಿಕೆ ಹುಟ್ಟಿಸೋದಲ್ಲ, ವಾಸ್ತವ. ಅಲ್ಯೂಮಿನಿಯಂ ನಮ್ಮ ದೇಹದಲ್ಲಿ ಸಂಗ್ರಹವಾಗುವ ವಿಷಕಾರಿ ಲೋಹ ಅನ್ನೋದು ನಿಮಗೆ ಗೊತ್ತಿರಲಿ. ಇದು ಮಿದುಳಿನ ಅಂಗಾಂಶಗಳಲ್ಲಿ ಸಂಗ್ರಹವಾಗಿ ಅಲ್ಝೈಮರ್ಸ್ ಕಾಯಿಲೆಗೆ ಕಾರಣವಾಗಬಹುದು ಎನ್ನುತ್ತಿವೆ ಕೆಲವು ಅಧ್ಯಯನಗಳು. ಅಲ್ಝೈಮರ್ಸ್ ಅಸೋಸಿಯೇಷನ್ ಪ್ರಕಾರ ಇಂಥ ಅಪಾಯಗಳು ಇವೆಯಾದರೂ ಈ ಕುರಿತು ಗಟ್ಟಿಯಾದಂಥ ಪುರಾವೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳುತ್ತೆ ಸಂಸ್ಥೆ. ಆದರೆ ಅಲ್ಯೂಮಿನಿಯಂ ಮೆದುಳಿನಲ್ಲಿ 200ಕ್ಕಿಂತ ಹೆಚ್ಚು ಜೈವಿಕ ಕ್ರಿಯೆಗಳನ್ನು ತಡೆಯುತ್ತದೆ ಅನ್ನೋದಂತೂ ಸ್ಪಷ್ಟ ಎನ್ನುತ್ತದೆ ಇದೇ ಸಂಸ್ಥೆ. ಇದರ ಬಗ್ಗೆ ಇನ್ನಷ್ಟು ಅಧ್ಯಯನಗಳು ಆಗಬೇಕಿವೆಯಂತೆ. ಅಲ್ಯೂಮಿನಿಯಂ ಸೇರಿದಂತೆ ಯಾವುದೇ ಲೋಹಗಳು ಆಹಾರದ ಮೂಲಕ ನಮ್ಮ ದೇಹವನ್ನು ಸೇರಿದಾಗ ಮುಖ್ಯವಾಗಿ ಮೂತ್ರಪಿಂಡದ ಮೂಲಕವೇ ಸೋಸಲ್ಪಡುವುದರಿಂದ ಅಥವಾ ಫಿಲ್ಟರ್ ಆಗೋದರಿಂದ ಅಧಿಕ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಅನ್ನು ಸೇವಿಸಿದಾಗ ಅಥವಾ ನಮ್ಮ ದೇಹದೊಳಗೆ ಹೋದಾಗ ಮೂತ್ರಪಿಂಡದ ವೈಫಲ್ಯ ಕಟ್ಟಿಟ್ಟಿದ್ದು ಅನ್ನುತ್ತೆ ಇನ್ನೊಂದು ಅಧ್ಯಯನ. ಈಗಾಗಲೇ ಸಕ್ಕರೆ ಕಾಯಿಲೆ ಇತ್ಯಾದಿಗಳಿಂದ ಸುದೀರ್ಘ ಔಷಧ ಸೇವನೆಯನ್ನು ಮಾಡಿ ಅಥವಾ ವ್ಯಸನಗಳಿಂದ ಮೂತ್ರಪಿಂಡದ ಅಂದರೆ ಕಿಡ್ನಿ ಸಮಸ್ಯೆಗೆ ತುತ್ತಾಗಿರುವವರಲ್ಲಂತೂ ಅಲ್ಯೂಮಿನಿಯಂ ಇನ್ನಷ್ಟು ಅಪಾಯಕಾರಿ ಸ್ಥಿತಿಗೆ ರೋಗಿಯನ್ನು ತಳ್ಳುತ್ತೆ ಅನ್ನುತ್ತೆ ವೈಜ್ಞಾನಿಕ ಅಧ್ಯಯನಗಳು. ದೇಹಕ್ಕೆ ಪ್ರತಿದಿನ ಅಗತ್ಯವಾಗಿ ಬೇಕಿರುವ ಹಾಗೂ ನಮ್ಮ ಆಹಾರದಲ್ಲಿ ಸಹಜವಾಗಿಯೇ ಇರುವಂಥ ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನಂಥ ಅಂಶಗಳನ್ನು ಹೀರಿಕೊಳ್ಳಲಾಗದಂಥ ಸ್ಥಿತಿಗೆ ಇಂಟರ್ನಲ್ ಆರ್ಗಾನ್ಗಳನ್ನು ಅಲ್ಯೂಮಿನಿಯಂ ತಡೆದು ಬಿಡುತ್ತದೆ. ಇದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಮಹಿಳೆಯರಲ್ಲಿ ರಕ್ತಹೀನತೆ ಮತ್ತು ಮೂಳೆ ದೌರ್ಬಲ್ಯ, ಆಸ್ಟಿಯಾ ಮಲೇಷಿಯಾ ಅಂತ ಕರಿತೀವಿ, ಇಂಥ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆಯಂತೆ. ಹಾಗಾದರೆ ಅಸಲಿಗೆ ಯಾಕಾಗಿ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಆಹಾರವನ್ನು ತಯಾರಿಸಬಾರ್ದು? ಕಾರಣಗಳು ಇಲ್ಲಿವೆ ನೋಡಿ. ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಟೊಮೆಟೊ, ನಿಂಬೆ, ಹುಣಸೆ ಅಥವಾ ಮೊಸರಿನಂಥ ಹುಳಿ ಇರುವಂಥ ಅಂದರೆ ಆಮ್ಲೀಯ ಆಹಾರಗಳನ್ನು ಹಾಕಿದಾಗ ಅಥವಾ ಅಂಥವಿಂದ ಅಡುಗೆಯನ್ನು ತಯಾರಿಸಿದಾಗ ಅಲ್ಯೂಮಿನಿಯಂ ಅಯಾನುಗಳು ಆಹಾರದಲ್ಲಿ ಕರಗಿ ಹೋಗಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರದಲ್ಲಿ ಬೆರೆದು ಹೋಗುತ್ತವೆ. ಇದು ಆಹಾರದ ರುಚಿಯಲ್ಲಿ ಹಾಳು ಮಾಡೋದು ಅಲ್ಲದೆ ಆರೋಗ್ಯಕ್ಕೂ ತೀವ್ರವಾದಂಥ ಹಾನಿಕಾರಕ.
ಇದಕ್ಕಿಂತ ಹೆಚ್ಚು ಅಪಾಯ ಅಂತಂದರೆ ಹೆಚ್ಚಿನ ತಾಪಮಾನದಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸಿದಾಗ ಅಥವಾ ದೀರ್ಘಕಾಲದವರೆಗೆ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆಯನ್ನು ಇಟ್ಟುಕೊಂಡ್ರೆ ಆಹಾರದಲ್ಲಿನ ಉಪ್ಪು ಅಥವಾ ಸಕ್ಕರೆ ಅಂಶಗಳು ಅಂದರೆ ಲವಣಾಂಶಗಳು ಅಲ್ಯೂಮಿನಿಯಂನ ಲೀಚಿಂಗ್ ಅನ್ನು ಹೆಚ್ಚು ಮಾಡಿಬಿಡುತ್ತಂತೆ. ವೈಜ್ಞಾನಿಕ ಅಧ್ಯಯನಗಳೇ ಹೇಳೋ ಪ್ರಕಾರ ಮಾಂಸ ಮತ್ತು ಮೀನುಗಳನ್ನ ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ ಸುತ್ತಿ ಅಡುಗೆ ಮಾಡಿದಾಗ ಏನಿಲ್ಲ ಅಂತಂದ್ರೂ ಮಿನಿಮಮ್ 40ರಿಂದ 45 ಮಿಲಿಗ್ರಾಮ್ ಪರ್ ಕೆಜಿ ಅಲ್ಯೂಮಿನಿಯಂ ಆಹಾರಕ್ಕೆ ಆ ಮೂಲಕ ನಮ್ಮ ದೇಹಕ್ಕೆ ಸೇರ್ಕೊಂಡು ಬಿಡುತ್ತೆ. ಇನ್ನು ಹಳೆಯ ಅಲ್ಲಲ್ಲಿ ಸ್ಕ್ರ್ಯಾಚ್ ಆದಂಥ, ನಗ್ಗಿ ಹೋದಂಥ ಅಥವಾ ಹಾನಿಗೊಳಗಾದಂಥ ಅಲ್ಯೂಮಿನಿಯಂ ಪಾತ್ರೆಗಳು ಇನ್ನಷ್ಟು ಅಪಾಯಕಾರಿ ಅನ್ನುತ್ತೆ ಅಧ್ಯಯನಗಳು. ಸ್ಕ್ರಾಚ್ಗಳು ಮತ್ತು ಡೆಂಟ್ಗಳು ಸೂಕ್ಷ್ಮ ಜೀವಿಗಳಿಗೆ ಆಶ್ರಯ ಕೊಡುವುದರ ಜೊತೆಗೆ ಅಲ್ಯೂಮಿನಿಯಂ ಲೀಚಿಂಗ್ ಅನ್ನು ಹೆಚ್ಚಿಸಿಬಿಡುತ್ತೆ. ಹಾಗಾದರೆ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಹೆಚ್ಚಾಗಿ ಬಳಸ್ತಾ ಇರುವಂಥ ದೇಶಗಳು ಯಾವುವು, ಅಲ್ಲೆಲ್ಲ ಏನಾಗಿದೆ ತಿಳಿದುಕೊಂಡು ಬರೋಣ ಬನ್ನಿ. ಜಾಗತಿಕ ಅಲ್ಯೂಮಿನಿಯಂ ಪಾತ್ರೆಗಳ ಮಾರುಕಟ್ಟೆ 2024ರಲ್ಲಿ $28.54 ಬಿಲಿಯನ್ ಮೌಲ್ಯವನ್ನು ತಲುಪಿದೆ ಅಂತಂದರೆ ಬಳಕೆ ಎಷ್ಟೆಷ್ಟು ಹೆಚ್ಚುತ್ತಾ ಇದೆ ಅನ್ನೋದನ್ನು ನೀವು ಊಹಿಸ್ಕೊಳ್ಬೋದು. ಇದರಲ್ಲಿ ಏಷ್ಯಾ ಪೆಸಿಫಿಕ್ ಪ್ರದೇಶದ ದೇಶಗಳೇ $33.92 ಮಾರುಕಟ್ಟೆ ಪಾಲನ್ನು ಹೊಂದಿದೆಯಂತೆ. ಅದರಲ್ಲೂ ಚೀನಾ ಮತ್ತು ಭಾರತವೇ ಅತಿ ಹೆಚ್ಚು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸೋ ದೇಶ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇನ್ನೂ ಅಪಾಯಕಾರಿ ಸಂಗತಿ ಅಂತಂದರೆ ನಮ್ಮಂಥ ಅಭಿವೃದ್ಧಿಶೀಲ ದೇಶಗಳಲ್ಲಿ ದೇಶೀಯವಾಗಿ ತಯಾರಿಸಲಾದ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಸೀಸದ ಮಾಲಿನ್ಯವೂ ಸಹ ಸೇರ್ಕೊಂಡಿರುತ್ತೆ. ಇನ್ನೂ ಗುಟ್ಟು ಹೇಳ್ತೀನಿ ಕೇಳಿ. ತಮಿಳುನಾಡಿನ 10 ಶಾಲೆಗಳಲ್ಲಿ ನಡೆದಂಥ ಅಧ್ಯಯನಕ್ಕೆ ಆಯ್ದುಕೊಂಡಿದ್ದ 58 ಪಾತ್ರೆಗಳಲ್ಲಿ $98 ಪಾತ್ರೆಗಳಲ್ಲಿ ಸೀಸದ ಮಟ್ಟ 500 ppm ಮಿತಿಯನ್ನು ಮೀರಿತ್ತಂತೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ನಮ್ಮಲ್ಲಿ ಬಹುತೇಕ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ತಯಾರಿಕೆಗೆ ಬಳಸುವ ಪಾತ್ರೆಗಳು ಬಹುತೇಕ ಅಲ್ಯೂಮಿನಿಯಂನದ್ದೇ. ಅದು ಅಗ್ಗವೆಂಬ ಕಾರಣಕ್ಕೆ ಸ್ಥಳೀಯವಾಗಿಯೇ ತಯಾರಿಸಲಾಗಿದ್ದದ್ದು ಅನ್ನುವಂಥದ್ದು ಗಮನಾರ್ಹವಾದಂಥ ಸಂಗತಿ. ಅಂದರೆ ನಮ್ಮ ಮಕ್ಕಳು ಯಾವ ಅಪಾಯಕ್ಕೆ ಸಿಲುಕಿದ್ದಾರೆ ಅನ್ನೋದನ್ನು ಊಹಿಸ್ಕೊಳ್ಳಿ. ಭಾರತದ ಅಡುಗೆ ಮನೆಗಳಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳು ಸರ್ವತ್ರವಾಗಿ ಬಳಕೆಯಲ್ಲಿವೆ. ಕೇರಳದಂಥ ಹಲವು ರಾಜ್ಯಗಳಲ್ಲಿ ನಗರ ಪ್ರದೇಶಗಳಲ್ಲೂ ಸಹ ಸ್ಟೇನ್ಲೆಸ್ ಸ್ಟೀಲ್ಗಿಂತ ಅಲ್ಯೂಮಿನಿಯಂ ಪಾತ್ರೆಗಳಿಗೆ ಹೆಚ್ಚಿನ ಖರ್ಚನ್ನು ಮಾಡಲಾಗುತ್ತೆ. ಭಾರತೀಯ ಮಾನದಂಡ ಸಂಸ್ಥೆ BIS ಪ್ರಕಾರ ಅಲ್ಯೂಮಿನಿಯಂ ಪಾತ್ರೆಗಳಿಗೆ ISS ನಂಬರ್ 1660 ಪಾರ್ಟ್ 1 1982 ಅನ್ನುವಂಥ ಮಾನದಂಡವನ್ನು ರೂಪಿಸಲಾಗಿದೆ. ಇದರ ಪ್ರಕಾರ ಅಡುಗೆಗೆ ಬಳಸುವ ಅಲ್ಯೂಮಿನಿಯಂ ಪಾತ್ರೆಗಳು 99ರಿಂದ 99.5 ಶುದ್ಧತೆಯನ್ನು ಹೊಂದಿರಬೇಕು ಮತ್ತು ಅನೋಡೈಸ್ಡ್ ಮೇಲ್ಮೈಯನ್ನು ಹೊಂದಿರಬೇಕು. ಹಾಗಾದರೆ ನಾವು ಹೆಚ್ಚಾಗಿ ಅಲ್ಯೂಮಿನಿಯಂ ಪಾತ್ರೆಗಳನ್ನೇ ಬಳಸುವುದು ಯಾಕೆ ಎಂಬುದನ್ನು ಗಮನಿಸ್ತಾ ಹೋದರೆ ನಮ್ಮ ಮುಂದೆ ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳು ತೆರೆದುಕೊಳ್ಳುತ್ತವೆ ಸ್ನೇಹಿತರೆ. ಅಲ್ಯೂಮಿನಿಯಂ ಪಾತ್ರೆಗಳು ಬೇರೆಯದಕ್ಕೆ ಹೋಲಿಸಿದರೆ ಅತ್ಯಂತ ಅಗ್ಗವಾಗಿರೋದ್ರಿಂದ ಕಡಿಮೆ ಆದಾಯದ ಕುಟುಂಬಗಳಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದು ಸಹಜ. ಜೊತೆಗೆ ನಮ್ಮಲ್ಲಿ ಹಬ್ಬ ಹರಿದಿನಗಳು, ಜಾತ್ರೆ, ಜಾನುವಾರು ಜಾತ್ರೆಗಳಂಥ ಸಾಮೂಹಿಕ ಆಚರಣೆಗಳು ಹೆಚ್ಚಿರೋದ್ರಿಂದ ಸಹಜವಾಗಿ ಹೆಚ್ಚಿನ ಜನರಿಗೆ ಆಹಾರವನ್ನು ತಯಾರಿಸಲಿಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕಾಗ್ತವೆ. ಈ ಪ್ರಮಾಣದ ಪಾತ್ರೆಗಳು ಬೇರೆ ಲೋಹದ್ದಾದರೆ ಭಾರವಾಗಿರ್ತವೆ ಅನ್ನೋದು ಒಂದು ಕಾರಣ. ಆದರೆ ಆ ಸೈಜಿನ ಬೇರೆ ಲೋಹದ ಪಾತ್ರೆಗಳು ಅಂದರೆ ಬೇರೆ ಮೆಟೀರಿಯಲ್ನ ಪಾತ್ರೆಗಳು ಹೆಚ್ಚು ಕಾಸ್ಟ್ಲಿ ಅಂತ ಅನ್ಸ್ಕೊಂಡು ಬಿಡುತ್ತೆ. ಹೀಗಾಗಿ ಅಲ್ಯೂಮಿನಿಯಂ ಪಾತ್ರೆಗಳಿಗೆ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ರಕ್ಷಣೆ, ಸಾಗಾಟ ಹಾಗೂ ಸ್ವಚ್ಛಗೊಳಿಸಲಿಕ್ಕೆ ಸುಲಭ ಎಂಬುದು ಇನ್ನಿತರವಾದಂಥ ಕಾರಣಗಳು. ಹಾಗಾದರೆ ಅಲ್ಯೂಮಿನಿಯಂ ಪಾತ್ರೆಗಳಿಗೆ ಸುರಕ್ಷಿತ ಪರ್ಯಾಯ ಏನಿದೆ ಅಂತ ಪ್ರಶ್ನೆ ಕೇಳಿದರೆ ನೋಡೋಣ ಬನ್ನಿ. ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಅಲ್ಯೂಮಿನಿಯಂಗೆ ಅತ್ಯುತ್ತಮವಾದಂಥ ಆಲ್ಟರ್ನೇಟಿವ್ ಅನ್ನಬಹುದು. ಇವು ರಾಸಾಯನಿಕ ಮುಕ್ತವಾಗಿದ್ದು ಹುಳಿ ಆಹಾರಗಳಿಗೆ ರಿಯಾಕ್ಟ್ ಆಗೋದಿಲ್ಲ. 10ರಲ್ಲಿ 18 ಅಥವಾ 8ರಲ್ಲಿ 18 ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಅತ್ಯಂತ ಸುರಕ್ಷಿತ ಅನ್ನುತ್ತೆ ವೈಜ್ಞಾನಿಕವಾದಂಥ ಅಧ್ಯಯನಗಳು. ಹಲವು ದಶಕಗಳವರೆಗೆ ಅವು ಬಾಳಿಕೆ ಬರುತ್ತವೆ. ಹಗುರವು ಮತ್ತು ಸುಲಭವಾಗಿ ಕ್ಲೀನ್ ಮಾಡೋದು ಸಹ ಈಸಿ ಅಂತ ಅನ್ನೋ ಕಾರಣಕ್ಕಾಗಿ ಸ್ಟೇನ್ಲೆಸ್ ಸ್ಟೀಲ್ಗೆ ಪ್ರಿಯಾರಿಟಿಯನ್ನು ನಾವು ಕೊಡಬಹುದು. ಇನ್ನು ಮನೆಯಲ್ಲಾದರೆ ಕಾಸ್ಟ್ ಐರನ್ ಪಾತ್ರೆಗಳನ್ನು ಬಳಸೋದು
ಅತ್ಯುತ್ತಮವಾದಂಥ ಮಾರ್ಗ ಅಂತ ಹೇಳ್ಬೋದು ಸ್ನೇಹಿತರೆ. ಆರೋಗ್ಯದ ದೃಷ್ಟಿಯಿಂದಲೂ ಸಹ ಇವು ಸುರಕ್ಷಿತ ಅಂತ ಹೇಳಲಾಗ್ತಾ ಇದೆ. ಆಹಾರದಲ್ಲಿ ಕಬ್ಬಿಣದ ಪೋಷಕಾಂಶಗಳನ್ನು ಇವು ಸೇರ್ತವೆ ಅನ್ನೋದು ಪ್ಲಸ್ ಪಾಯಿಂಟ್. ಇವು ಕಬ್ಬಿಣದ ಕೊರತೆ ಇರುವವರಿಗೆ ವಿಶೇಷವಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳುತ್ತೆ ವಿಜ್ಞಾನ. ಸರಿಯಾಗಿ ಸೀಸನ್ ಮಾಡಿದ ನಂತರ ಇವು ನಾನ್ ಸ್ಟಿಕ್ ಗುಣಗಳನ್ನು ಸಹ ಹೊಂದಿರ್ತವೆ ಅನ್ನೋದು ವಿಶೇಷ. ಇತ್ತೀಚೆಗೆ ಸೆರಾಮಿಕ್ ಪಾತ್ರೆಗಳು ಸಹ ಬಂದಿವೆ. ಸೆರಾಮಿಕ್ ಲೇಪಿತ ಪಾತ್ರೆಗಳು PTFE, PFOA ಮುಂತಾದ ಹಾನಿಕಾರಕ ರಾಸಾಯನಿಕಗಳಿಂದ ಮುಕ್ತ ಅಂತ ಹೇಳಲಾಗುತ್ತೆ. ಇವು ಹೆಚ್ಚಿನ ತಾಪಮಾನವನ್ನು ತಾಳಿಕೊಳ್ಳಬಲ್ಲವು ಮತ್ತು ಸುಲಭವಾಗಿ ಸ್ವಚ್ಛಗೊಳಿಸಿಕೊಳ್ಳಬಹುದು. ಇನ್ನು ಕಾರ್ಬನ್ ಸ್ಟೀಲ್ ಪಾತ್ರೆಗಳು ಕಾಸ್ಟ್ ಐರನ್ಗಿಂತ ಹಗುರವಾಗಿದ್ದು ಉತ್ತಮ ಶಾಖವಾಹಕತೆಯನ್ನು ಹೊಂದಿರ್ತವೆ. ಮಾಂಸಾಹಾರದಂಥ ಸ್ಟಿರ್ ಫ್ರೈ ಮತ್ತು ಹೆಚ್ಚಿನ ಶಾಖದ ಅಡುಗೆಗೆ ಇವು ಸೂಕ್ತವಾಗಿರ್ತವೆ. ಎಲ್ಲಕ್ಕಿಂತ ಅತ್ಯುತ್ತಮ ಪರಿಹಾರ ಅಂತಂದರೆ ನಮ್ಮ ಪಾರಂಪರಿಕ ಮತ್ತು ಸಾಂಪ್ರದಾಯಿಕ ಭಾರತೀಯ ಪಾತ್ರೆಗಳು ಅನ್ನೋದನ್ನು ಮರಿಬಾರದು ಸ್ನೇಹಿತರೆ. ಮೊದಲಿಂದಲೂ ನಮ್ಮಲ್ಲಿ ಬಳಕೆಯಲ್ಲಿದ್ದಂಥ ಮಣ್ಣಿನ ಪಾತ್ರೆಗಳು ಸಂಪೂರ್ಣವಾಗಿ ನೈಸರ್ಗಿಕ ಮತ್ತು ಆರೋಗ್ಯಕರ. ಇವು ಆಹಾರದಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ, ಮೆಗ್ನೀಷಿಯಂ ಮುಂತಾದ ಖನಿಜಗಳನ್ನು ಸೇರಿಸ್ತವೆ. ಮಾತ್ರ ಅಲ್ಲ, ಮಣ್ಣಿನ ಪಾತ್ರೆಗಳು ಕ್ಷಾರೀಯ ಸ್ವಭಾವ ಅಂದರೆ ಲವಣದ ಸ್ವಭಾವವನ್ನು ಹೊಂದಿರೋದ್ರಿಂದ ಆಹಾರದ ಆಮ್ಲತೆಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇನ್ನು ಹಿತ್ತಾಳೆಯ ಪಾತ್ರೆಗಳು ಸಹ ಆಯುರ್ವೇದದ ಪ್ರಕಾರ ಆರೋಗ್ಯಕರ ಅಂತ ಹೇಳಲಾಗ್ತದೆ. ಆದರೆ ಇವುಗಳಲ್ಲಿ ಕಲಾಯಿ ಹಾಕದೆ ಬಳಸೋ ಹಾಗಿಲ್ಲ. ಯಾಕೆಂತಂದರೆ ಇವುಗಳಲ್ಲಿ ಸೀಸ ಇರುವ ಸಾಧ್ಯತೆ ಇರೋದ್ರಿಂದ ಟಿನ್ ಲೇಪನ ಅಂದರೆ ಕಲಾಯಿ ಹಾಕಿದ ಪಾತ್ರೆಗಳನ್ನೇ ಬಳಸಬೇಕು. ಕಂಚಿನ ಪಾತ್ರೆಗಳು ಸಹ ಅತ್ಯುತ್ತಮ. 78% ತಾಮ್ರ ಮತ್ತು 22% ತವರದ ಮಿಶ್ರಲೋಹ ಆಗಿರುವಂಥ ಕಂಚು ಆಯುರ್ವೇದದ ಪ್ರಕಾರ ಪವಿತ್ರ ಮಾತ್ರ ಅಲ್ಲ, ಆರೋಗ್ಯಕರ. ಇವು ಆಹಾರವನ್ನು ಶುದ್ಧಿಗೊಳಿಸುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅನ್ನುತ್ತೆ ಆಯುರ್ವೇದ. ಇದಲ್ಲದೆ ತಾಮ್ರದ ಪಾತ್ರೆಗಳು ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಳಿಕ್ಕೆ ಅತ್ಯುತ್ತಮವಾದಂಥದ್ದು. ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿದ ನೀರು ದೇಹಕ್ಕೆ ಅಗತ್ಯವಾದಂಥ ತಾಮ್ರದ ಪೋಷಕಾಂಶಗಳನ್ನು ನೀಡೋದರ ಜೊತೆಯಲ್ಲಿ ಆರೋಗ್ಯಕಾರಿ ಹಲವು ಪ್ರಯೋಜನಗಳನ್ನು ಸಹ ತಂದುಕೊಡ್ತವೆ. ಮುಂದಿನ ಪ್ರಶ್ನೆ ಬರೋದು, ಅನೋಡೈಸ್ಡ್ ಅಲ್ಯೂಮಿನಿಯಂ ಸುರಕ್ಷಿತ ಆಯ್ಕೆಯೇ ಅನ್ನೋದು. ಹಾರ್ಡ್ ಅನೋಡೈಸ್ಡ್ ಅಲ್ಯೂಮಿನಿಯಂ ಪಾತ್ರೆಗಳು ಸಾಮಾನ್ಯ ಅಲ್ಯೂಮಿನಿಯಂ ಪಾತ್ರೆಗಳಿಗಿಂತ ಹೆಚ್ಚು ಸುರಕ್ಷಿತ ಅಂತ ಹೇಳಲಾಗುತ್ತೆ. ಅನೋಡೈಜಿಂಗ್ ಪ್ರಕ್ರಿಯೆಯು ಅಲ್ಯೂಮಿನಿಯಂನ ಮೇಲೆ ರಕ್ಷಣಾತ್ಮಕ ಪದರವನ್ನು ಸೃಷ್ಟಿಸಿ ಅಲ್ಯೂಮಿನಿಯಂ ಲೀಚಿಂಗನ್ನು ತಡೆಯುತ್ತಂತೆ. ಆದರೂ ಇದರ ಮೇಲ್ಮೈ ಹಾನಿಗೊಳಗಾದರೆ ಅಪಾಯಕಾರಿಯಾಗ್ಬಿಡ್ಬೋದು. ಹಾಗಾದರೆ ಅಡುಗೆ ಪಾತ್ರೆಗಳ ಆಯ್ಕೆ ಮಾಡಿಕೊಳ್ಳಬೇಕಾದಲ್ಲಿ ನಾವು ಗಮನಿಸಬೇಕಾದಂಥ ಹಾಗೂ ಪ್ರಾಮುಖ್ಯವನ್ನು ಇಂಪಾರ್ಟೆನ್ಸ್ ನೀಡಬೇಕಾದಂಥ ಅಂಶಗಳು ಯಾವ್ಯಾವುದು ಒಮ್ಮೆ ಗಮನಿಸ್ಕೊಳ್ಳೋಣ. ಪಾತ್ರೆಗಳು ಯಾವುದೇ ವಿಷಕಾರಿ ವಸ್ತುಗಳನ್ನು ಆಹಾರದಲ್ಲಿ ಬಿಡಬಾರ್ದು ಅಂತ ಪಾತ್ರೆನ ಆಯ್ಕೆ ಮಾಡ್ಕೊಳ್ಬೇಕು. ದೀರ್ಘಕಾಲೀನ ಬಳಕೆಗೆ ಸೂಕ್ತವಾದಂಥ ಪಾತ್ರೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸುಲಭವಾಗಿ ಸ್ವಚ್ಛಗೊಳಿಸಬಹುದಾದಂಥ ಮತ್ತು ನಿರ್ವಹಣೆ ಮೇಂಟೈನ್ ಮಾಡಬಹುದಾದಂಥ ಮತ್ತು ಸಾಗಾಟಕ್ಕೆ ಈಸಿ ಆಗುವಂಥ ಪಾತ್ರೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ತುಂಬ ಸಂದರ್ಭದಲ್ಲಿ ನಾವು ಚೆಂದ ಕಾಣೋದಕ್ಕೆ ಅಥವಾ ಪ್ರತಿಷ್ಠೆಗಾಗಿ ಬೇರೆ ಬೇರೆ ಕಾರಣಗಳಿಗೆ ಅವೈಜ್ಞಾನಿಕವಾದಂಥ ಪಾತ್ರೆಗಳನ್ನು ಆಯ್ಕೆ ಮಾಡಿಕೊಂಡು ಬಿಡ್ತೇವೆ. ಆದರೆ ಇದು ನಮ್ಮ ಆರೋಗ್ಯದ ಮೇಲೆ ಬೀರುವಂಥ ಪರಿಣಾಮಗಳು ಎಷ್ಟು ಅಪಾಯಕಾರಿ ಅನ್ನೋದು ನಿಮಗೆ ಈಗ ಹೇಳ್ತಾ ಇದ್ದೇನೆ. ಎಲ್ಲ ದೃಷ್ಟಿಯಿಂದಲೂ ಅಲ್ಯೂಮಿನಿಯಂ ರೈಸ್ ಕುಕ್ಕರ್ಗಳು ಸಹ ಆರೋಗ್ಯಕ್ಕೆ ಹಾನಿಕಾರ ಆಗಿಬಿಡಬಹುದು. ಮಾಡಲಿಕ್ಕೆ ಈಸಿ ಅನ್ನೋ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಮತ್ತು ಸೇಫೆಸ್ಟ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಂದಿರೋದ್ರಿಂದ ರೈಸ್ ಕುಕ್ಕರ್ಗಳ ಪ್ರಮಾಣ, ಅದರಲ್ಲೂ ಅಲ್ಯೂಮಿನಿಯಂ ರೈಸ್ ಕುಕ್ಕರ್ಗಳ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸ್ಟೇನ್ಲೆಸ್ ಸ್ಟೀಲ್ ಇನ್ನರ್ ಪಾಟನ್ನು ಹೊಂದಿದಂಥ ರೈಸ್ ಕುಕ್ಕರ್ಗಳನ್ನು ಒಂದೊಮ್ಮೆ ನೀವು ರೈಸ್ ಕುಕ್ಕರ್ನೇ ಬಳಸೋದಾದರೆ ಇವುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಪ್ರೆಷರ್ ಕುಕ್ಕರ್ಗಳಲ್ಲೂ ಸ್ಟೇನ್ಲೆಸ್ ಸ್ಟೀಲ್ ಆಯ್ಕೆ ಇತ್ತೀಚೆಗೆ ಸಿಗ್ತಾ ಇದೆ. ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಆರೋಗ್ಯಕರ ಜೀವನಕ್ಕಾಗಿ ಅಲ್ಯೂಮಿನಿಯಂ ಪಾತ್ರೆಗಳ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಸ್ನೇಹಿತರೆ. ಸುರಕ್ಷಿತ ಪರ್ಯಾಯಗಳನ್ನು ಅಳವಡಿಸಿಕೊಳ್ಬೇಕು. ಮಣ್ಣಿನ ಪಾತ್ರೆಗಳು ಮತ್ತು ಸಾಂಪ್ರದಾಯಿಕವಂಥ ಲೋಹದ ಪಾತ್ರೆಗಳು ಯಾವತ್ತಿಗೂ ನಮಗೆ ಉತ್ತಮವಾದಂಥ ಆಯ್ಕೆ ಅನ್ನೋದು ನೆನಪಿಟ್ಕೊಳ್ಳಿ. ಆರೋಗ್ಯಕಾರಿ ಮಾತ್ರ ಅಲ್ಲ, ಜೀವನಕ್ಕೂ ಸಹ ಸುಸ್ಥಿರವಾದಂಥ ಒಂದು ಭದ್ರತೆಯನ್ನು ಕಟ್ಟಿಕೊಡುತ್ತೆ. ಯುರೋಪಿಯನ್ ಫುಡ್ ಸೇಫ್ಟಿ ಅಥಾರಿಟಿ ಮತ್ತು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಿಗದಿಪಡಿಸಿದಂಥ ಸೇವನೆ
ಮಿತಿ 1-2 mg/kg ದೇಹದ ತೂಕದ ಅನುಪಾತದಲ್ಲಿ ಇರೋದರಿಂದಾಗಿ ಅಲ್ಯೂಮಿನಿಯಂ ಪಾತ್ರೆಗಳ ಬಳಕೆ ಇದನ್ನು ಮೀರುವ ಸಾಧ್ಯತೆ ಖಂಡಿತ ಇದ್ದೇ ಇದೆ. ನಮ್ಮ ಪೂರ್ವಜರ ಬುದ್ಧಿವಂತಿಕೆಯನ್ನು ಅನುಸರಿಸಿ ನೈಸರ್ಗಿಕ ಮತ್ತು ಆರೋಗ್ಯಕರವಾದಂಥ ಅಡುಗೆ ಪಾತ್ರೆಗಳನ್ನು ಬಳಸೋದು ಕುಟುಂಬದ ಆರೋಗ್ಯಕ್ಕೆ ಅತ್ಯುತ್ತಮ ಅನ್ನೋದನ್ನು ಹೇಳೋದೇ ಇವತ್ತಿನ ಸಂಚಿಕೆಯ ಸಾರ. ಸ್ವಲ್ಪ ಹೆಚ್ಚಿನ ಖರ್ಚು ಆದರೂ ಸರಿ, ದೀರ್ಘಕಾಲೀನ ಆರೋಗ್ಯದ ದೃಷ್ಟಿಯಿಂದ ಇದು ಯೋಗ್ಯ ಆಯ್ಕೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇವತ್ತೇ ನಿಮ್ಮ ಮನೆಯಲ್ಲಿನ ಅಲ್ಯೂಮಿನಿಯಂ ಪಾತ್ರೆಗಳನ್ನು, ರೈಸ್ ಕುಕ್ಕರ್ಗಳನ್ನು ಸಾಂಪ್ರದಾಯಿಕ ಪಾತ್ರೆಗಳಿಗೆ ಬದಲಿಸಿಬಿಡ್ತೀರಲ್ಲ. ಇಂಥ ಹಲವು ಕುತೂಹಲಕಾರಿ ಮತ್ತು ಅತ್ಯಂತ ಉಪಯುಕ್ತವಾದಂಥ ಸಂಚಿಕೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಮಸ್ಕಾರ.